ಶಿವೈ ಮೇಟಿಯವರು 12:30 ಗಂಟೆನಲ್ಲಿ ಇವತ್ತು ಜನರಾಗಿದ್ದಾರೆ. ನಾನು 3 ದಿನಗಳ ಹಿಂದೆ ಭೇಟಿ ಮಾಡಿದ್ದೆ. ಆಗ ಆಕ್ಸಿಜನ್ ತಗೊಳ್ತಕ್ಕಂತ ಹೆಲ್ಪ್ ಮಾಡ್ತಕ್ಕಂತ ಕೆಲಸ ಮಾಡಿ, ಬಟ್ ಡಾಕ್ಟರ್ ಜೊತೆ ಮಾತಾಡದೆ ಡಾಕ್ಟರ್ ಏನಾಗಲ್ಲ, ರಿಕವರ್ ಆಗ್ತಾರೆ. ಅವರು ಬಂದಾಗ ಬಹಳ ತೊಂದರೆ ಇತ್ತು, ಈಗ ತೊಂದರೆ ಎಲ್ಲ ನಿವಾರಣೆ ಆಗ್ತಾ ಇದೆ ಅಂತ ಹೇಳಿದ್ಮೇಲೆ ನನಗೆ ಇಷ್ಟು ಜಲ್ದಿ ನಿಧನರಾಗ್ತಾರೆ ಅಂತ ಗೊತ್ತಿರಲಿಲ್ಲ. ಒಬ್ಬ ಅತ್ಯಂತ ನಿಷ್ಠಾವಂತ ಮತ್ತೆ ನನಗೆ ಬಹಳ ಆಪ್ತನಾಗಿದ್ದಂತ ಮಾಜಿ ಮಂತ್ರಿ ಆಗಿದ್ದಂಥವ್ರು, ಅರಣ್ಯ ಮಂತ್ರಿ ಆಗಿದ್ರು. ಆಮೇಲೆ ಒಮ್ಮೆ ಸಂಸದ ಸದಸ್ಯರಾಗಿ ಕೂಡ ಇದ್ರು. ನಾನು 96ರಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ನಡೆದಾಗ ಮೇಟಿ ನೀನು ಬಾಗಲಕೋಟೆಯಲ್ಲಿ ನಿಂತ್ಕೋಬೇಕು ಅಂತಂದಾಗ ಮಂತ್ರಿ ಕೆಲಸ ಬಿಟ್ಬಿಟ್ಟು ನಿಂತ್ಕೊಂಡಿದ್ವಿ. ಅಷ್ಟರ ಮಟ್ಟಿಗೆ ಬಹಳ ನಿಯತ್ತಾದಂತ ಮನುಷ್ಯ, ಜೊತೆಗೆ ನನಗೆ ಬಹಳ ಲಾಯಲ್, 100ಕ್ಕೆ 100 ಲಾಯಲ್ ಆಗಿದ್ದಂತ ವ್ಯಕ್ತಿ. ಸೊ ಅಂತವರು ನಮ್ಮನ್ನ ಅಗಲಿದ್ದಾರೆ. ಅವರಿಗೆ 4 ಜನ ಮಕ್ಕಳಿದ್ದಾರೆ. ಮೂಲತಃ ವ್ಯವಸಾಯಗಾರರು, ಸಣ್ಣ ರಾಜಕೀಯ ಮಾಡ್ತಾ ಇದ್ರು. ಆ ಭಾಗದಲ್ಲಿ ಗುಳೇರ್ಗುಡ್ಡದಿಂದ MLA ಆಗಿದ್ರು. ಗುಳೇರ್ಗುಡ್ಡ ಈಗಿಲ್ಲ, ಅದು ಕಾನ್ಸ್ಟಿಟ್ಯೂನ್ಸಿ. ಬಾದಾಮಿ ವಿಧಾನಸಭಾ ಕ್ಷೇತ್ರದ ಸೇವೆಗಳು ಅಲ್ಲಿ 3 ಸಾರಿ MLA ಆಗಿದ್ರು. HY ಮೇಟಿಯವರು ನನಗೆ ಬಹಳ ಲಾಯಲ್ ಆಗಿದ್ದಂತ ಒಬ್ಬ ರಾಜಕಾರಣಿ. ನನಗಿಂತ 1 ವರ್ಷ ದೊಡ್ಡವರು. ಈಗ 80 ವರ್ಷ ಆಗಿದೆ ಅವ್ರಿಗೆ, ನನಗೆ 79 ನಡೀತಾ ಇದೆ. ಬಟ್ ಅವ್ರಿಗೆ ಒಂದ್ಸಾರಿ 85ರಲ್ಲಿ ಪ್ರಯತ್ನ ಮಾಡಿದ್ದೆ ಟಿಕೆಟ್ ಕೊಡ್ಸಕ್ಕೆ. ಅವ್ರಿಗೆ ಆಗ ಸಿಕ್ಲಿಲ್ಲ, 89ರಲ್ಲಿ ಸಿಕ್ಕಿತ್ತು. ಶಾಸಕರಾದ್ರು ಅಲ್ಲಿ ಗುಳೇರ್ಗುಡ್ಡದಿಂದ. ಬಟ್ ಬಹಳ ಒಳ್ಳೆ ನಡತೆ ಇದ್ದಂತ ವ್ಯಕ್ತಿ, ಜನಪರವಾದಂತ ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ರು. ನಾನು ಮಂತ್ರಿ ಮಾಡದೆ ಹೋಗ್ಲಿ ಬಹಳ ನಿಷ್ಠೆಯಿಂದ ಪಕ್ಷಕ್ಕೆ. ಸೊ ಒಮ್ಮೆ ಮಂತ್ರಿ ಆಗಿದ್ರು, ಒಮ್ಮೆ ಲೋಕಸಭಾ ಸದಸ್ಯರಾಗಿದ್ರು, ಆಮೇಲೆ ಈ ಬಾರಿ ಶಾಸಕರಾಗಿದ್ರು. ಅದು ಬಹಳ ಸುಲಭದ ಕಾನ್ಸ್ಟಿಟ್ಯೂನ್ಸಿ ಅಲ್ಲ. ಮೇಟಿಯವರು ಆ ಕ್ಷೇತ್ರದಿಂದ, ಬಾಗಲಕೋಟೆ ಕ್ಷೇತ್ರದಿಂದ ಗೆಲ್ಲೋದು ಅಂತಂದ್ರೆ ಅವರ ಜನಪ್ರಿಯತೆಯಿಂದ ಗೆದ್ದಿದ್ರು. ಜನಗಳ ಜೊತೆ ಅವರ ಒಡನಾಟ ಅವರಿಂದ ಗೆದ್ದಿದ್ರು. ಸೊ ಅಂತೇವರು ಇವತ್ತು ನಮ್ಮನ್ನ ಅಗಲಿದ್ದಾರೆ. ಇದು ವೈಯಕ್ತಿಕವಾಗಿ ನಷ್ಟ ಕೂಡ. ಅವ್ರ ಸಾವನ್ನು ತೃಪ್ತಿಪಡಿಸ್ತಕ್ಕಂಥ ಶಕ್ತಿ ಕೊಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಅವರ ಕುಟುಂಬ ವರ್ಗದವರಿಗೆ, ಅವರ ಅಭಿಮಾನಿಗಳಿಗೆ ಅವ್ರ ಸಾವು ತೃಪ್ತಿಪಡಿಸ್ತಕ್ಕಂಥ ಶಕ್ತಿ ಕೊಟ್ಟು. ಇವತ್ತು ಮೇಟಿಯವರ ಮಗಳು, ಅವ್ರ ಮನೆ ಇದೆ RT ನಗರದಲ್ಲಿ. ಅಲ್ಲಿ ಸಾಯಂಕಾಲದವರೆಗೆ ಅಲ್ಲಿ ಇರಿಸಿದ್ದು, ಸಾಯಂಕಾಲದ ಮೇಲೆ ಆಂಬುಲೆನ್ಸ್ ನಲ್ಲಿ ಬಾಗಲಕೋಟೆಗೆ ಹೋಗ್ತಾರೆ. ನಾಳೆ 2 ಗಂಟೆಗೆ ಕ್ರಿಮೇಷನ್ ಆಗುತ್ತೆ. ಹೌದು, ಸರ್ಕಾರಿ ಗೌರವ ಕೊಟ್ಟೆ ಕೊಡ್ತೀವಿ. ನಾನು ಹೋಗ್ತೀನಿ.